ನಮಸ್ತೆ ಸ್ನೇಹಿತರೆ. ಇತ್ತೀಚೆಗೆ ದಿನ ಬೆಳಗಾದರೆ ಪೇಪರ್ಗಳಲ್ಲಿ ಬರೀ ದುಃಖ ಥರದ ಸುದ್ದಿಗಳೇ ತುಂಬ ಹೋಗ್ತಾ ಇದೆ. 30 ವರ್ಷದ ಹುಡುಗಂಗೆ ಹಾರ್ಟ್ ಅಟ್ಯಾಕು, 40 ವರ್ಷದವರಿಗೆ ಕ್ಯಾನ್ಸರು, 15 ವರ್ಷದವರಿಗೆ BP, ಶುಗರು ಅಂತ. ಇದಕ್ಕೆಲ್ಲ ಕಾರಣಗಳೇನು ಗೊತ್ತಾ? ನಾವು ಬಳಸ್ತಿರೋ 6 ವಿಷಯಗಳು ಸ್ನೇಹಿತರೆ. ನೀವು ನಂಬ್ತಿರೋ ಬಿಡ್ತಿರೋ ಈ 6 ವಿಷಯಗಳನ್ನ ನಮ್ಗೆ ಗೊತ್ತಿಲ್ಲದೆ ಪ್ರತಿನಿತ್ಯ ನಮ್ಮ ಹೊಟ್ಟೆ ಒಳಗೆ ಹಾಕೋತಾ ಇದ್ದೀವಿ. ಮೊದಲನೇ ವಿಷಯ ಬಂದು ರಿಫೈನ್ಡ್ ಆಯಿಲ್ಸು. ಇನ್ನು ನೆಕ್ಸ್ಟ್ 5 ವೈಟ್ ಪಾಯ್ಸನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅಕ್ಕಿ, ಮೈದಾ, ಸಕ್ಕರೆ, ಪಾಕೆಟ್ ಹಾಲು, ಪಾಕೆಟ್ ಉಪ್ಪು. ಏನಪ್ಪ ಸುಜಯ್ ಹೀಗೆ ಹೇಳ್ತಿದ್ಯಾ, ಇದು ಬಿಟ್ಟು ನಾವು ಇನ್ನೇನು ತಿನ್ನಬೇಕು ಅಂತೀರಾ? ಮೊನ್ನೆಯಾರ ಸ್ನೇಹಿತರು ಕೇಳ್ತಿದ್ದು ಬಿಟ್ಟು ಮಣ್ಣು ತಿನ್ನಲೇನೋ ಅಂತ ಕೇಳಿದ್ರೆ ನನಗೆ ಇಲ್ಲ, ಸರಿಯಾದ ಆಹಾರ ಪದಾರ್ಥಗಳನ್ನ ನೀವು ರೂಢಿ ಮಾಡ್ಕೋಬೇಕು. ರಿಫೈನ್ಡ್ ಆಯಿಲ್ಸಿಗೆ ಬದಲಾಗಿ ಗಾಣದ ಎಣ್ಣೆಗಳು ಅಂದರೆ ಕೋಲ್ಡ್ ಪ್ರೆಸ್ ಆಯಿಲ್ಸ್, ಅದು ಎತ್ತಿನ ಗಾಣದಾಗಿರ್ಬೋದು, ಮಿಷಿನ್ ಗಾಣದಾಗಿರ್ಬೋದು. ಕೋಲ್ಡ್ ಪ್ರೆಸ್ ಆಯಿಲ್ಸು, ಗಾಣದ ಎಣ್ಣೆಗಳನ್ನ ಬಳಸಿ ರಿಫೈನ್ಡ್ ಆಯಿಲಿಗೆ ಬದಲಾಗಿ. ಆನಂತರ 5 ವೈಟ್ ಪಾಯ್ಸನ್ಸಿಗೆ ಬದಲಾಗಿ ಅಂದರೆ ಅಕ್ಕಿ, ಮೈದಾ, ಗೋಧಿ ಬದಲಾಗಿ ನವಣೆ, ಆರಕ, ಸಾಮೆ, ಊದಲು, ಕೊರ್ಲೆ, ರಾಗಿ, ಜೋಳ, ಸಜ್ಜೆ, ಬರಗು ಇವನ್ನ ಬಳಸಿ. ಪಾಕೆಟ್ ಹಾಲು ಬದಲಾಗಿ ನಾಟಿ ಹಸು ಹಾಲು ಬಳಸಿ. ಸಕ್ಕರೆ ಬದಲಾಗಿ ಸಾವಯವ ಬೆಲ್ಲ, ತಾಳೆ ಬೆಲ್ಲಗಳನ್ನ ಬಳಸಿ. ಅಯೋಡಿನ್ ಉಪ್ಪು ಬದಲಾಗಿ ಸಮುದ್ರದ ಉಪ್ಪು, ಹಿಮಾಲಯನ್ ರಾಕ್ ಸಾಲ್ಟ್. ಈ ಥರ ಸರಿಯಾದ ಆಹಾರ ಪದಾರ್ಥಗಳನ್ನ ನೀವು ರೂಢಿ ಮಾಡ್ಕೊಂಬಿಟ್ರೆ ದೇಹ 6 ತಿಂಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಳುತ್ತೆ ಮತ್ತು ಕಂಪ್ಲೀಟ್ ಡಿಟಾಕ್ಸಿಫೈ ಆಗುತ್ತೆ. ಹೀಗೆ ದೇಹ ಡಿಟಾಕ್ಸಿಫೈ ಆಗೋ ಮೂಲಕ ದೇಹಕ್ಕೆ ಎಂಟ್ರಿ ಆಗಿರೋ ಪ್ರತಿ ಫಾರಿನ್ ಬಾಡಿನೂ ಅದು ಹೊರಗಾಗ್ತಾ ಬರುತ್ತೆ ಮತ್ತು ಫಾರಿನ್ ಬಾಡಿ ಅಗೇನ್ಸ್ಟ್ ಫೈಟ್ ಮಾಡೋಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಳುತ್ತೆ. ಇದನ್ನು ಬೇಕಾದ್ರೆ ಪ್ರಯೋಗ ಮಾಡಿ ನೋಡಿ. ಈ ಹೇಳಿದ್ದ ಪದಾರ್ಥಗಳನ್ನ ಪ್ರತಿನಿತ್ಯ ನೀವು ನಿಮ್ಮ ದಿನನಿತ್ಯದ ಆಹಾರ ಕ್ರಮವಾಗಿ ರೂಢಿಸ್ಕೊಳ್ಳಿ. ನೀವೇ ನೋಡ್ತಿರೋ ರಿಸಲ್ಟು. ಖಂಡಿತ ನೀವೆಲ್ಲ ಮರಣಾಂತಿಕ ಕಾಯಿಲೆಗಳಿಂದ ಗ್ಯಾರಂಟಿ ದೂರ ಇರ್ಬೋದು. ಇದು ನನ್ನ ಗ್ಯಾರಂಟಿ ಸ್ನೇಹಿತರೆ.